ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಭೂಗೋಳಶಾಸ್ತ್ರದ ಒಂದು ಅಧ್ಯಾಯವಾದಂತಹ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಈ ಟಾಪಿಕ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ. ಇದು TET, GPSTR, HSTR ಆಲ್ ಟೀಚಿಂಗ್ ಎಕ್ಸಾಮ್ಗೆ ಮತ್ತು ಅನದರ್ ಎಕ್ಸಾಮ್ಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ. ಕರ್ನಾಟಕದಲ್ಲಿ ಏನೇನು ವೈವಿಧ್ಯತೆ ಇದೆ ಪ್ರಾಕೃತಿಕದತ್ತವಾಗಿ ಅಂಥೇಳಿ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ. ಕರ್ನಾಟಕದ ವಾಯುಗುಣದ ಪ್ರಮುಖ ಲಕ್ಷಣಗಳು, ಕರ್ನಾಟಕದಲ್ಲಿರುವಂತಹ ವಾಯುಗುಣದ ಪ್ರಮುಖ ಲಕ್ಷಣಗಳು ಹೆಂಗಿದ್ದಾವೆ ಅಂಥೇಳಿ ಅದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ ಕರ್ನಾಟಕದ ಋತುಮಾನಗಳು, ವಾಯುಗುಣದ ಪರಿಸ್ಥಿತಿ. ಕರ್ನಾಟಕದಲ್ಲಿ ಋತುಮಾನಗಳು ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಇವುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂಥೇಳಿ ಅದ್ರ ಬಗ್ಗೆ ತಿಳ್ಕೊಬೋದು. ಹಾಗೂ ಕರ್ನಾಟಕದ ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಅದರ ಪರಿಣಾಮ ಏನು, ಅಂದರೆ ಆ ಸೀಸನಲ್ಲಿ ಮಾತ್ರ ಬರುವುದು ಮಳೆ, ಅಂದರೆ ಋತುಕಾಲಿಕ ಅಂದರೆ ಆ ಸೀಸನ್ಗಳಿಗೆ ಬರ್ತೈತೆ ಅಂಥ ಮಳೆ ಬಗ್ಗೆ ಹಂಚಿಕೆ, ಅದರ ಪರಿಣಾಮ ಏನು ಉಂಟಾಗ್ತೈತೆ ಕರ್ನಾಟಕದ ಮೇಲೆ ಅಂತೇಳಿ ಅದ್ರ ಬಗ್ಗೆ ತಿಳ್ಕೊತೀವಿ. ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳು ಮತ್ತು ಹಂಚಿಕೆ. ಕರ್ನಾಟಕದಲ್ಲಿ ಮಣ್ಣಿನ ವಿಧಗಳು ಎಷ್ಟಿದ್ದಾವೆ, ಅವು ಯಾವ ರೀತಿಯಾಗಿ ಹಂಚಿಕೆ ಆಗಿದೆ ಇದ್ರ ಬಗ್ಗೆ ತಿಳ್ಕೊಬೋದು. ಹಾಗೂ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ, ವಿಧಗಳು, ಹಂಚಿಕೆ, ಪ್ರಾಣಿ ಸಂಪತ್ತು, ಈ ಎಲ್ಲ ಪ್ರಮುಖ ಅಂಶಗಳು ಏನು ಮಾಡ್ತೀವಿ ನಾವು ಈ ಅಧ್ಯಾಯದಲ್ಲಿ ಒಂದೊಂದಾಗಿ ತಿಳ್ಕೊತೀವಿ ಅಂತ ಹೇಳ್ತಾ, ಈಗ ಕರ್ನಾಟಕದ ವಾಯುಗುಣ. ಕರ್ನಾಟಕದಲ್ಲಿ ವಾಯುಗುಣ ಯಾವ ರೀತಿ ಇದೆ ಅಂಥೇಳಿ. ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣವಿದೆ. ಕರ್ನಾಟಕದಲ್ಲಿ ಯಾವ ವಾಯುಗುಣದ ಅಂತ ಹೇಳ್ತಾರೆ, ಅವಾಗ ಕರ್ನಾಟಕದಲ್ಲಿ ಏನಿದೆ ಅಂದರೆ ಉಷ್ಣವಲಯದ ಮಾನ್ಸೂನ್ ಏನಿದೆ ವಾಯುಗುಣ ಇದೆ. ಅತಿ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ಈ ವಾಯುಗುಣದ ಪ್ರಮುಖ ಲಕ್ಷಣ. ಇಲ್ಲಿ ಹೆಂಗಿರುತ್ತೆ ವಾತಾವರಣ ಅಂದರೆ ಅತಿ ಶಾಖ ಇರ್ತೈತೆ ಮತ್ತು ತೇವಾಂಶವುಳ್ಳ ಬೇಸಿಗೆ ಇರ್ತೈತೆ, ಹಾಗೂ ತಂಪಾದ ಮತ್ತು ಶುಷ್ಕ ಗಾಳಿ ಇಲ್ಲಿ ಕಂಡುಬರುವಂಥ ಪ್ರಮುಖ ವಾಯುಗುಣದ ಒಂದು ಲಕ್ಷಣ. ಆದರೂ ವಾಯುಗುಣದಲ್ಲಿ ಏನಿದೆ ವೈವಿಧ್ಯತೆ ಇದೆ ಅಂತೇಳಿ ನಾವು ಇದರಿಂದ ತಿಳ್ಕೊಬೋದು. ಇದಕ್ಕೆ ಭೌಗೋಳಿಕ ಸ್ಥಾನ, ಸಮುದ್ರ ಸಾಮೀಪ್ಯ, ಭೂಸ್ವರೂಪ, ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವ ಮುಖ್ಯ ಕಾರಣ. ಇಲ್ಲಿ ವೈವಿಧ್ಯತೆ ಅಂದರೆ ಕರ್ನಾಟಕದಲ್ಲಿ ವೈವಿಧ್ಯತೆ ಕಂಡು ಬರಲಾಗ ಏನು ಪ್ರಮುಖವಾದಂಥ ಕಾರಣಗಳು ಏನಂತಂದರೆ, ಅದು ಭೌಗೋಳಿಕ ಸ್ಥಾನ ಆಗಿರ್ಬೋದು, ಸಮುದ್ರದ ಸಾಮೀಪ್ಯ ಇರ್ಬೋದು, ಭೂಸ್ವರೂಪಗಳಾಗಿರ್ಬೋದು, ಸಸ್ಯವರ್ಗ ಮತ್ತು ಮಳೆಯ ಹಂಚಿಕೆ, ಮಾನ್ಸೂನ್ ಮಾರುತಗಳ ಪ್ರಭಾವ, ಈ ಎಲ್ಲ ಮುಖ್ಯ ಕಾರಣಗಳಲ್ಲಿ ಏನಾಗ್ತವೆ ಅಂತಂದರೆ ವೈವಿಧ್ಯತೆ ಕಂಡು ಬರಲಾಗ ಮುಖ್ಯವಾದಂಥ ಕಾರಣಗಳು ಆಗ್ತವೆ. ಹೀಗಾಗಿ ವಾರ್ಷಿಕ ಉಷ್ಣಾಂಶ, ಮಳೆಯ ಹಂಚಿಕೆ ರಾಜ್ಯದಿಂದ ಏನಾಗಿದೆ ಒಂದೇ ರೀತಿಯಾಗಿರುವುದಿಲ್ಲ. ಬೇರೆ ರಾಜ್ಯಗಳಿಂದ ರಾಜ್ಯಕ್ಕೆ ಏನಾಗಿರಲ್ಲ, ಒಂದೇ ರೀತಿಯಾದಂತಹ ಉಷ್ಣಾಂಶ ಏನಾಗಿರಲ್ಲ, ಅದು ಕಂಡು ಬರೋದಿಲ್ಲ. ಇವಾಗ ವಾಯುಗುಣದ ಋತುಗಳು. ವಾಯುಗುಣದ ಆಧಾರದ ಮೇಲೆ ಏನು ಮಾಡ್ತಾರೆ, ಋತುಗಳನ್ನು ವಿಂಗಡಣೆ ಮಾಡಿದ್ದಾರೆ. ಭಾರತದಾದ್ಯಂತ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು ನಾವೇನು ಮಾಡಿದ್ದೀವಿ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಆ 4 ಭಾಗಗಳು ಯಾವಂದರೆ, ಬೇಸಿಗೆ ಕಾಲ, ಇದು ಮಾರ್ಚಿಂದ ಮೇವರೆಗೂ ಇರ್ತೈತೆ. ಮಳೆಗಾಲ ಜೂನಿಂದ ಸೆಪ್ಟೆಂಬರ್ವರೆಗೆ ಕಂಡುಬರ್ತೈತೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅದು ಎಲ್ಲಿ ಗಂಟೆ ಅಕ್ಟೋಬರಿಂದ ನವೆಂಬರ್. ಚಳಿಗಾಲ ಡಿಸೆಂಬರಿಂದ ಫೆಬ್ರವರಿ. ಒಟ್ಟು 4 ವಾಯುಗುಣದ ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಬೇಸಿಗೆ ಕಾಲ ಎಲ್ಲಿಂದ ಎಲ್ಲಿವರೆಗೆ ಕಂಡು ಬರ್ತೈತೆ, ಮಳೆಗಾಲ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅದು ಎಲ್ಲಿ ಗಂಟೆ ಇರ್ತೈತಿ, ಹೀಗೆ ಎಲ್ಲ ಎಲ್ಲಿಂದ ಎಲ್ಲಿ ಗಂಟೆ ಇರ್ತೈತೆ ಅಂಥೇಳಿ ಆಪ್ಷನ್ ಕೊಟ್ಟು ನಮಗೆ ಎಕ್ಸಾಮ್ಗೆ ಕೇಳುವ ಸಂಭವ ಇರ್ತೈತೆ. ಇವು ನೆನ್ಪಿಟ್ಕೋಬೇಕು. ಬೇಸಿಗೆ ಕಾಲ ಅಂದರೆ ಇದು ಶಾರ್ಟ್ ಫಾರ್ಮ್ ಆಗಿ ಮೇ ಅಂಥೇಳಿ ನೆನ್ಪಿಟ್ಕೊಂಡ್ರೆ ಮಾರ್ಚಿಂದ ಮೇವರೆಗೂ ಅಂತ ಅರ್ಥ. ಇಲ್ಲಿ ಜ್ಯೂಸ್ ಅಂತ ನೆನ್ಪಿಟ್ಕೋಬೇಕು, ಜ್ಯೂಸ್. ಚಳಿಗಾಲ ಏನು, ಮಳೆಗಾಲ ಏನು, ಜ್ಯೂಸ್ ಅಂದರೆ ಜೂನಿಂದ ಸೆಪ್ಟೆಂಬರ್ವರೆಗೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂದರೆ ಆನೆ ಅಂತ ನೆನ್ಪಿಟ್ಕೊಂಡ್ರೆ ಏನು, ಅಕ್ಟೋಬರಿಂದ ನವೆಂಬರ್, ಇದು ನಿರ್ಗಮನ ಕಾಲ. ಚಳಿಗಾಲಕ್ಕೆ ಡಿಫೆ ಈ ಥರ ನೆನ್ಪಿಟ್ಕೊಳ್ಳಿ. ನೀವು ಹೆಂಗಾದರೂ ನಿಮಗೆ ಇಷ್ಟ ಬಂದಾಗೆ ನೀವು ಹೆಂಗೆ ನೆನ್ಪಿರುತ್ತೆ ಹಂಗೆ ನೆನ್ಪಿಟ್ಕೊಳ್ಳಿ. ಇವು ಇಂಪಾರ್ಟೆಂಟ್. ಇವು ಈಗ ಒಂದೊಂದ್ರ ಬಗ್ಗೆ ವಿವರಣೆಯಾಗಿ ನೋಡೋಣ. ಈಗ ಬೇಸಿಗೆ ಕಾಲ.
ಬೇಸಿಗೆ ಕಾಲ. ಈ ಕಾಲದಲ್ಲಿ ವಾಯುಗುಣವು ಅತಿ ಶಾಖ ಇರ್ತೈತೆ. ಇಲ್ಲಿ ಬೇಸಿಗೆಯಲ್ಲಿ ಏನಿರ್ತೈತೆ, ಶಾಖ ಜಾಸ್ತಿ ಇರ್ತೈತೆ, ಶುಷ್ಕ ಇರ್ತೈತೆ, ಹಾಗೆ ಸೆಕೆಯಿಂದ ಕೂಡಿರ್ತದೆ. ಬೇಸಿಗೆ ಅಂದ್ರೆ ಅಲ್ಲಿ ಜಾಸ್ತಿ ಬಿಸಿಲಿರುತ್ತೆ ಅಂತ ಅರ್ಥ. ಮಾರ್ಚ್ ತಿಂಗಳ ನಂತರ ರಾಜ್ಯದಾದ್ಯಂತ ಏನಾಗುತ್ತೆ, ಉಷ್ಣಾಂಶ ಏಕಪ್ರಕಾರವಾಗಿ ಹೆಚ್ಚಾಗುತ್ತಾ ಹೋಗ್ತೈತಿ. ಮಾರ್ಚ್ ಸ್ಟಾರ್ಟ್ ಆಯ್ತಂದ್ರೆ ಬೇಸಿಗೆ ಏನಾಗ್ತೈತಿ, ಅತಿ ಹೆಚ್ಚಾದಂತಹ ಪ್ರಮಾಣದಲ್ಲಿ ಕಂಡು ಬರ್ತೈತಿ. ಅದು ಏಪ್ರಿಲ್ ಮೇ ತಿಂಗಳವರೆಗೂ ಏನಿರ್ತೈತಿ, ಗರಿಷ್ಠ ಮಟ್ಟದಲ್ಲಿ ಇರ್ತೈತಿ. ಅಂದರೆ ಅಲ್ಲಿ ಗಂಟ ಹೆಚ್ಚಾಗಿ ಕಂಡು ಬರ್ತೈತೆ. ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ 45.6 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ, ಉಷ್ಣಾಂಶ ದಾಖಲಾಗ್ತೈತೆ. ಆದರೆ ಈ ವರ್ಷ ಏನೋ ಜಾಸ್ತಿ ಆಗಿರ್ಬೋದು. ಆದರೆ ರೀಸೆಂಟಾಗಿ ಎಷ್ಟು ದಾಖಲಾಗಿದೆ ಅಂತೇಳಿ ನೋಡಬೇಕು. ಆದರೆ ಈ ಬುಕ್ನ ಕೊಟ್ಟಿದ್ದು 45.6 ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ, ದಾಖಲಾಗಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸುವ ಪ್ರದೇಶ ಯಾವುದಾದ್ರು ಇದೆ ಅಂದರೆ ಅದು ರಾಯಚೂರು. ಉತ್ತರ ಮೈದಾನ ಇತರೆ ಜಿಲ್ಲೆಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿರ್ತದೆ. ಒಟ್ಟಿನಲ್ಲಿ ಈ ಅವಧಿಯಲ್ಲಿ ಇಡೀ ಕರ್ನಾಟಕವು ಏನಾಗ್ತದೆ, ಅಧಿಕ ಶಾಖದಿಂದ ಕೂಡಿರ್ತದೆ. ಉತ್ತರದ ಮೈದಾನದಲ್ಲಿ ಆರ್ದ್ರತೆಯ ಪ್ರಮಾಣ ದಕ್ಷಿಣದ ಮೈದಾನಕ್ಕಿಂತ ಕಡಿಮೆ ಇರುತ್ತದೆ. ಅಂದರೆ ಉತ್ತರ ಕಡೆ ಎಲ್ಲ ಜಾಸ್ತಿ ಬಿಸಿಲಿರ್ತೈತೆ. ಇನ್ನು ದಕ್ಷಿಣಕ್ಕೆ ಹೋಲಿಸಿದರೆ ಅಂದರೆ ಕರ್ನಾಟಕದಲ್ಲಿ ದಕ್ಷಿಣ ಭಾಗ ಉತ್ತರ ಭಾಗ ಮಾಡಿದ್ರೆ ಉತ್ತರಕ್ಕೆ ಏನಾಗುತ್ತೆ, ಇನ್ನೂ ಜಾಸ್ತಿ ಬಿಸಿಲು ಕಂಡು ಬರ್ತೈತೆ. ದಕ್ಷಿಣಕ್ಕೆ ನಾವು ಹೋಲಿಕೆ ಮಾಡಿಕೊಂಡು ನೋಡಿದರೆ, ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಭವನ, ಮಳೆ ಮೋಡಗಳು ನಿರ್ಮಾಣವಾಗಿ ಗುಡುಗು ಮಿಂಚು ಸಿಡಿಲಗಳ ಅಬ್ಬರದೊಂದಿಗೆ ಪರಿಸರ ವಿಧದ ಮಳೆಯಾಗುವುದು. ಕೆಲವೆಡೆ ಆಲೆಕಲ್ಲುಗಳು ಬೀಳ್ತವೆ. ಇದು ಸಾಮಾನ್ಯವಾಗಿ ಅಪರಾಹ್ನ ಸಮಯದಲ್ಲಿ ಅಲ್ಪಾವಧಿಯವರೆಗೆ ಸಂಭವಿಸುತ್ತದೆ. ಇದು ಕಾಫಿ ಬೆಳೆಗೆ ಏನಾಗ್ತೈತೆ, ಉಪಯೋಗ ಆಗ್ತೈತೆ. ಅಂದರೆ ಬೇಸಿಗೆಯಲ್ಲಿ ಬೀಳುವಂಥ ಮಳೆಗೆ ನಾವು ಏನಂತ ಕರಿತೀವಿ ಅಂತಂದರೆ, ಅದಕ್ಕೆ ಏನಂತ ಕರಿತೀವಿ, ಪರಿಸರಣ ಮಳೆ ಅಂಥೇಳಿ ಕರಿತೀವಿ. ಇದು ಹೆಂಗೆ ಉಂಟಾಗ್ತದಂತೆ, ಬೇಸಿಗೆಯಲ್ಲಿ ಅಧಿಕ ಜಾಸ್ತಿ ಬಿಸಿಲಿರ್ತೈತಲ್ಲ, ಅವಾಗ ಏನಾಗ್ತದೆ, ಬಾಷ್ಪೀಭವನ ಹೊಂದಿ ಮಳೆಗಳು ನಿರ್ಮಾಣವಾಗಿ, ಅಂದರೆ ಮಳೆ ಮೋಡಗಳಾಗಿ ನಿರ್ಮಾಣವಾಗಿ ಗುಡುಗು ಸಿಡಿಲು ಮಿಂಚು ಬಂದು ಮಳೆ ಬೀಳುತ್ತಲ್ಲ, ಅದಕ್ಕೆ ಏನಂತೀವಿ, ಪರಿಸರ ಮಳೆ ಅಂತೀವಿ. ಇದು ಮಧ್ಯಾಹ್ನ ಟೈಮಿಗೆ ಹೆಚ್ಚಾಗಿ ಬರ್ತೈತೆ. ಅದಕ್ಕೋಸ್ಕರ ಅದಕ್ಕೆ ಅಪರಾಹ್ನ ಮಳೆ ಅಂತೇಳಿ ಕರಿತೀವಿ. ಹಾಗಾದರೆ ಪರಿಸರ ಮಳೆಗೆ ಕಾಫಿ ಮಳೆ ಅಂತೇಳಿ ಯಾಕೆ ಕರಿತೀವಿ ಅಂದರೆ, ಕಾಫಿ ಗಿಡಗಳು ಏನು ಮಾಡ್ತೇವೆ, ಹೂ ಬಿಡಲು ನೆರವಾಗಿದ್ದರಿಂದ ಇದನ್ನು ನಾವು ಕಾಫಿ ಮಳೆ ಅಂತೇಳಿ ಕರಿತೀವಿ. ಕಾಫಿ ಗಿಡಗಳು ಏನು ಮಾಡ್ತೇವೆ, ಆ ಟೈಮಲ್ಲಿ ಹೂ ಬಿಡ್ತವೆ. ಅದಕ್ಕೋಸ್ಕರ ಅದೇನು ಕಾಫಿ ಹೂ ಮಳೆ ಅಂತೇಳಿ ನಾವು ಕರಿತೀವಿ. ಮಾವು ಫಸಲಿಗೆ ನೆರವಾಗೋದರಿಂದ ಇದನ್ನು ಮಾವಿನ ಹೊಯ್ಲು ಅಂತೇಳಿ ಕೂಡ ಕರಿತೀವಿ. ಬೇಸಿಗೆಯಲ್ಲಿ ಮಾವು ಏನು ಮಾಡ್ತೈತೆ, ಫಸಲು ಬಿಡ್ತೈತೆ. ಅದಕ್ಕೋಸ್ಕರ ಅದನ್ನು ಮಾವಿನ ಮಳೆ ಅಂತಲೂ ಕರಿತೀವಿ. ಏನು ಕೇಳ್ತಾರೆ ಎಕ್ಸಾಮಲ್ಲಿ, ಪರಿಸರ ಮಳೆಯನ್ನು ಏನಂತ ಕರಿತೀವಿ ಅಂತ ಕೇಳ್ತಾರೆ. ಅವಾಗ ಕಾಫಿ ಹೂ ಮಳೆ, ಮಾವಿನ ಹೊಯ್ಲು ಅಂತೇಳಿ ಕರಿತೀವಿ ಅಂತೇಳಿ ನಾವು ನೆನ್ಪಿಟ್ಕೋಬೇಕು. ರಾಜ್ಯದಲ್ಲಿ ವಾರ್ಷಿಕ ಶೇಕಡ ಒಟ್ಟು ಮಳೆ ಇದು ಎಷ್ಟು ಬೀಳುತ್ತೆ, ಪರಿಸರ ಮಳೆ ಅಂದರೆ 7% ಮಳೆ ಏನು ಬಿಡ್ತೈತೆ, ಈ ಪರಿಸರ ಮಳೆನೇ ಬೀಳ್ತೈತೆ. ಇವಾಗ ನೆಕ್ಸ್ಟ್ ಋತುಮಾನ ಯಾವುದಪ್ಪ ಅಂದರೆ ಅದು ಮಳೆಗಾಲ. ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಮಳೆಗಾಲ ಏನನ್ನ ಕರಿತೀವಿ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನು ಮಲೆನಾಡು ಘಟ್ಟಗಳು ತಡೆದು ಏನು ಮಾಡ್ತವೆ, ಅಧಿಕ ಮಳೆಯನ್ನು ಸುರಿಸ್ತವೆ. ಅಂದರೆ ಅರಬ್ಬಿ ಸಮುದ್ರದಲ್ಲಿ ಬೀಸುವಂತಹ ಗಾಳಿಯನ್ನು ತಡೆದು ಮಲೆನಾಡು ಘಟ್ಟಗಳು ಏನು ಮಾಡ್ತವೆ, ಅಧಿಕ ಮಳೆಯನ್ನು ತರ್ತವೆ. ಅದಕ್ಕೆ ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರಿತೀವಿ. ಪೂರ್ವದ ಕಡೆಗೆ ಹೋದಂತೆ ಮಳೆಯ ಪ್ರಮಾಣ ಏನಾಗ್ತೈತೆ, ಕಡಿಮೆ ಆಗ್ತೈತೆ. ಹೀಗಾಗಿ ಪೂರ್ವದ ಮೈದಾನವು ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರಿತೀವಿ. ಯಾಕಂದರೆ ಪೂರ್ವದ ಕಡೆ ಏನಾಗಲ್ಲ, ಮಳೆ ಬೀಳಲ್ಲ. ಯಾಕಂದರೆ ಅದು ಅಲ್ಲಿ ಗಿಡಗಳು ಏನಾಗ್ತವೆ, ಹಿಂಭಾಗ ಆಗಿರ್ತವೆ. ಅದಕ್ಕೆ ಆ ಮಳೆ ಅದ್ರ ಹಿಂದಿನ ಭಾಗ ಏನಾಗಲ್ಲ, ಮಳೆ ಬೀಳಲ್ಲ. ಅದಕ್ಕೆ ಮಳೆ ನೆರಳಿನ ಪ್ರದೇಶ ಅಂತೇಳಿ ಕರಿತೀವಿ. ಆಗುಂಬೆ ಅಧಿಕ ಮಳೆ ಬೀಳುವ ಪ್ರದೇಶವಾಗಿದೆ. ಕರ್ನಾಟಕದಲ್ಲಿ ಅಧಿಕ ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂದರೆ ಅದು ಆಗುಂಬೆ. ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತಲೂ ಕೂಡ ಕರಿತೀವಿ. ದಕ್ಷಿಣದ ಚಿರಾಪುಂಜಿ ಯಾವುದಪ್ಪ ಅಂದರೆ ಅದು ಆಗುಂಬೆ. ಭಾಗಮಂಡಲ ಮತ್ತು ಹುಲಿಕಲ್ಗಳು ಏನು ಮಾಡ್ತವೆ, ಕಡಿಮೆ ಮಳೆ ಬೀಳುವ ಸ್ಥಳಗಳು. ಯಾವ್ಯಾವ ಕಡಿಮೆ ಮಳೆ ಬೀಳುವ ಸ್ಥಳಗಳು ಅಂದರೆ
ಭಾಗಮಂಡಲ ಮತ್ತು ಹುಲಿಕಲ್ಗಳು ಏನು ಮಾಡ್ತವೆ ಅಂತೆ, ಅತಿ ಕಡಿಮೆ ಬೀಳುವ ಪ್ರದೇಶ. ಅಂದರೆ ಹೆಚ್ಚಂದರೆ ಆಗುಂಬೆ, ಕಡಿಮೆ ಅಂದರೆ ಹುಲಿಕಲ್. ಭಾಗಮಂಡಲ ಮತ್ತು ಹುಲಿಕಲ್ಗಳು ಅಧಿಕ ಮಳೆ ಪಡೆಯುವ, ಇತರ ಅಧಿಕ ಮಳೆಯುವ ಸಾರಿ ಇದು ಏನಾಗಿದೆ ಅಂದರೆ ಆಗುಂಬೆ ಥರನೇ ಭಾಗಮಂಡಲ ಮತ್ತು ಹುಲಿಕಲ್ಗಳು ಕೂಡ ಏನು ಮಾಡ್ತೇವೆ, ಅಧಿಕ ಮಳೆಯನ್ನು ಪಡಿತೇವೆ. ಆದರೆ ಅತಿ ಹೆಚ್ಚು ಅಂತ ಕೇಳಿದಾಗೆ ನಾವೇನು ನೋಡಬೇಕು, ಆಗುಂಬೆ ಅಂತ ಹೇಳಬೇಕು. ಅದರ ನಂತರ ಏನು ಮಾಡ್ತೇವೆ, ಭಾಗಮಂಡಲ ಮತ್ತು ಹುಲಿಕಲ್ಗಳು ಏನು ಮಾಡ್ತೇವೆ, ಅಧಿಕ ಮಳೆಯನ್ನು ಪಡೆಯುವ ಸ್ಥಳಗಳಾಗಿವೆ. ಚಿತ್ರದುರ್ಗದ ಚಳ್ಳಕೆರೆ ಏನು ಮಾಡ್ತೈತೆ, ಇದು ಕಡಿಮೆ ಮಳೆಯನ್ನು ಪಡೆಯುವ ಒಂದು ಪ್ರದೇಶ. ಅಲ್ಲಿ ಚಿತ್ರದುರ್ಗದಲ್ಲಿ ಯಾವುದಪ್ಪ ಅಂದರೆ ಅದು ನಾಯಕನಹಟ್ಟಿ. ಇಲ್ಲಿ ಕಡಿಮೆ ಮಳೆ ಬೀಳ್ತೈತೆ. ಈ ಅವಧಿಯಲ್ಲಿ ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚು ಏನು ಮಾಡ್ತದೆ, ಉಷ್ಣಾಂಶ ಹೆಚ್ಚು, ಜೊತೆಗೆ ತೇವಾಂಶವು ಕೂಡ ಹೆಚ್ಚಾಗಿರ್ತದೆ. ಮೋಡ ಕವಿದ ಪರಿಸ್ಥಿತಿ ಕಂಡು ಬರ್ತೈತೆ. ಈ ಋತುಮಾನದಲ್ಲಿ ಕರ್ನಾಟಕಕ್ಕೆ ಶೇಕಡ ಎಷ್ಟು ಮಳೆ ಆಗ್ತದೆ ಅಂದರೆ 80% ಮಳೆಯನ್ನು ಇಲ್ಲಿ ಆಗ್ತೈತೆ. ರಾಜ್ಯದ ಮುಂಗಾರು ಬೆಳೆಗಳಿಗೆ ಇದೇನಾಗ್ತೈತೆ, ಬೇಸಾಯಕ್ಕೆ ಸಹಾಯಕ ಆಗ್ತದೆ. ಮುಂಗಾರು ಬೆಳೆ, ಹಿಂಗಾರು ಬೆಳೆ ಅಂತ ಎರಡು ಮಾಡ್ತೀವಲ್ಲ, ಆವಾಗ ಈ ಮಳೆಗಾಲ ಏನಾಗುತ್ತೆ, ಮುಂಗಾರು ಬೆಳೆಗೆ ಉಪಯುಕ್ತವಾಗ್ತದೆ. ಈ ಮೂರನೇ ಋತುಮಾನ ಅದಂದರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಮಳೆಗಾಲ ಅಂದ್ರೆ ಒಂದೇ, ಮಾನ್ಸೂನ್ ಮಾರುತಗಳ ಕಾಲ ಅಂದ್ರೂ ಒಂದೇ. ಅದೇ ಮಾನ್ಸೂನ್ ಮಾರುತಗಳು ಏನು ಬಂತಲ್ಲ, ಅದು ಹೋಗುವಂಥ ಕಾಲಕ್ಕೆ ಏನಂತೀವಿ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತೇಳಿ ಕರಿತೀವಿ. ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳಂತಲೂ ಕೂಡ ಕರಿತೀವಿ. ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಅಧಿಕ ಏನಾಗ್ತದೆ, ಒತ್ತಡ ಹೆಚ್ಚಾಗುವುದರಿಂದ ನೈಋತ್ಯ ಮಾನ್ಸೂನ್ಗಳು ಏನು ಮಾಡ್ತವೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತಾ ನಿರ್ಗಮಿಸುತ್ತವೆ. ಅಂದರೆ ಈಶಾನ್ಯದಿಂದ ಏನು ಮಾಡ್ತವೆ, ನೈಋತ್ಯದ ಕಡೆಗೆ ಹೋಗ್ತವೆ. ಅದಕ್ಕೆ ಅವಕ್ಕೆ ಏನಂತೀವಿ, ನೈಋತ್ಯ ಮಾನ್ಸೂನ್ ನಿರ್ಗಮನ ಕಾಲ ಅಂತೇಳಿ ಕರಿತೀವಿ. ಭೂಭಾಗದಿಂದ ಬೀಸುವ ಈ ಮಾರುತಗಳು ಮಳೆ ತರುವುದಿಲ್ಲ. ಇವೇನು ಮಳೆ ತರುವಂತಹ ಮಾರುತಗಳು ಅಲ್ಲ. ಆದರೆ ಬಂಗಾಳ ಕೊಲ್ಲಿಯಿಂದ ಬೀಸುವಾಗ ದಕ್ಷಿಣ ಮೈದಾನದ ಜಿಲ್ಲೆಗಳಿಗೆ ಸ್ವಲ್ಪ ಮಳೆಯನ್ನು ಇವು ತರ್ತವೆ. ಬಂಗಾಳ ಕೊಲ್ಲಿಯಲ್ಲಾಗುವ ಚಂಡಮಾರುತಗಳ ಪ್ರಭಾವದಿಂದಲೂ ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತದೆ, ಮಳೆಯಾಗ್ತದೆ. ಈ ಋತುಮಾನದಲ್ಲಿ ಶೇಕಡ ಎಷ್ಟು ಮಳೆ ನಾವು ಪಡ್ಕೋಬೋದು ನಮ್ಮ ರಾಜ್ಯದಲ್ಲಿ ಅಂದರೆ 12% ಪಡ್ಕೊಳ್ಬೋದು. ಇವಾಗ ಚಳಿಗಾಲ. ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಮಳೆಯು ಕಡಿಮೆ, ತಿಳಿಯಾದ ಆಕಾಶವುಳ್ಳ ಹವಾಗುಣವಿರ್ತದೆ. ಸರಾಸರಿ ಉಷ್ಣಾಂಶ ಇಲ್ಲಿ ಎಷ್ಟಿರ್ತದೆ ಅಂದರೆ 25 ಡಿಗ್ರಿಯಿಂದ 27 ಸೆಲ್ಸಿಯಸ್ವರೆಗೆ ಇರ್ತೈತೆ. ಜನವರಿ ತಿಂಗಳು ಏನಾಗಿದೆ, ಜನವರಿ ತಿಂಗಳು ಅತಿ ಉಷ್ಣಾಂಶ ಕಡಿಮೆ ಇರುವಂತಹ ಒಂದು ತಿಂಗಳಾಗಿದೆ. ಇದನ್ನು ಅಂದರೆ ಶೀತ ಮಾಹೆ ಅಂತೇಳಿ ಇದನ್ನು ಕರೀತಾರೆ. ಇದನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತೂ ಕೂಡ ಕರೀತಾರೆ ಚಳಿಗಾಲವನ್ನು. ಆಗ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ ಎಷ್ಟಾಗಿದೆ ಅಂದರೆ 6.7 ಡಿಗ್ರಿ ಸೆಲ್ಸಿಯಸ್ ಇರ್ತೈತೆ. ಅಂದರೆ ಕನಿಷ್ಠ ಉಷ್ಣಾಂಶ ಎಲ್ಲಿ ದಾಖಲಾಗಿದೆ ಅಂದರೆ ಬೆಳಗಾವಿಯಲ್ಲಿ ದಾಖಲಾಗಿದೆ. ಉತ್ತರದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶವಿರುತ್ತದೆ. ಉದಾಹರಣೆಗೆ ವಿಜಯಪುರ, ಕಲಬುರಗಿ, ಬೀದರ್ ಇವೆಲ್ಲ ಏನು ಕಡಿಮೆ ಉಷ್ಣಾಂಶ ಇರುವಂತಹ ಜಿಲ್ಲೆಗಳು. ಚಳಿಗಾಲದಲ್ಲಿ ಮಳೆಯ ಹಂಚಿಕೆ ಕೂಡ ಏನಾಗ್ತದೆ, ಕಡಿಮೆ ಇರ್ತೈತೆ. ಅಂದರೆ ರಾಜ್ಯದ ಒಟ್ಟು ಮಳೆಯಲ್ಲಿ ಶೇಕಡ 1% ಅಷ್ಟು ಮಾತ್ರ ಮಳೆ ಬೀಳ್ತೈತೆ. ಒಮ್ಮೊಮ್ಮೆ ಪ್ರಾತಃ ಕಾಲದಲ್ಲಿ ಕವಳ ಕೂಡ ಕಂಡು ಬರ್ತೈತಿ. ಅಂದರೆ ಒಟ್ಟಿನಲ್ಲಿ ಏನು, ಇಲ್ಲಿ ತಂಪಾದ ವಾತಾವರಣ ಇರ್ತೈತಿ ಅಂತ ಅರ್ಥ. ಇಲ್ಲಿ ಬೇಸಿಗೆ ಏನಾಗಿರಲ್ಲ, ಜಾಸ್ತಿ ಬಿಸಿಲು ಕಂಡು ಬರಲ್ಲ. ಈಗ ಮಳೆಯ ಹಂಚಿಕೆ ಯಾವ ರೀತಿ ಆಗಿದೆ ಅಂಥೇಳಿ, ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಅಧಿಕ ಮಳೆ ಪಡೆಯುವ ಪ್ರದೇಶಗಳಾಗಿವೆ. ಪೂರ್ವ ಭಾಗದ ಮೈದಾನಗಳು ಕಡಿಮೆ ಮಳೆ ಪಡೆಯುವ ಪ್ರದೇಶಗಳು. ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆಯಿಂದ ರಾಜ್ಯದಲ್ಲಿ ಏನಾಗ್ತದೆ, ಆಗಾಗ ಬರಗಾಲ ಮತ್ತು ಪ್ರವಾಹಗಳು ಸಂಭವಿಸುತ್ತವೆ. ಈಗ ಕರ್ನಾಟಕದ ಮಣ್ಣುಗಳು, ಇಲ್ಲಿ ಗಂಟ ಏನಾಯಿತು, ಋತುಕಾಲದ ಅಂದರೆ ಋತುಗಳು, ಅದ್ರ ಬಗ್ಗೆ 4 ಭಾಗಗಳಾಗಿ ಏನು ಋತುಗಳು ವಿಂಗಡಣೆ ಮಾಡಿದ್ದೀವಲ್ಲ ಅದ್ರ ಬಗ್ಗೆ ನೋಡಿದ್ದೀವಿ. ಇವಾಗ ಕರ್ನಾಟಕದ ಮಣ್ಣುಗಳ ಬಗ್ಗೆ ತಿಳ್ಕೊಳ್ಳೋಣ. ಭೂಮಿಯ ಮೇಲಿನ ತೆಳುವಾದ ಪದರಕ್ಕೆ ಏನಂತ ಕರಿತೀವಿ, ಮಣ್ಣು ಅಂಥೇಳಿ ಕರಿತೀವಿ.
ಇದು ಕೃಷಿ ಅಭಿವೃದ್ಧಿಗೆ ಫಲವತ್ತಾದ ಮಣ್ಣು ಅತ್ಯಗತ್ಯ. ಇಂದು ಕೃಷಿ ಅಭಿವೃದ್ಧಿ ಮಾಡಬೇಕಾದ್ರೆ ಅಲ್ಲಿ ಫಲವತ್ತಾದ ಮಣ್ಣು ನಮಗೆ ಅತಿ ಮುಖ್ಯವಾಗಬೇಕು. ಕರ್ನಾಟಕದಲ್ಲಿ ವಿವಿಧ ಪ್ರಕಾರದ ಮಣ್ಣುಗಳನ್ನು ಕಂಡುಬರ್ತವೆ. ಅವು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿ ಮೆಕ್ಕಲು ಮಣ್ಣು. ಹೀಗೆ 4 ಪ್ರಕಾರದ ಮಣ್ಣುಗಳಾಗಿ ವಿಂಗಡಿಸಲಾಗಿದೆ. ಇವಾಗ ಕೆಂಪು ಮಣ್ಣಿನ ಬಗ್ಗೆ ಏನು ಮಾಡೋಣ ತಿಳ್ಕೊಳ್ಳೋಣ. ಕೆಂಪು ಮಣ್ಣು, ಈ ಕೆಂಪು ಮಣ್ಣು ಎದರಿಂದ ಉಂಟಾಗಿದೆ ಅಂದರೆ ಗ್ರೈನೈಟ್, ನೀಸ್, ಶಿಲಾದ್ರವಗಳಿಂದ ರೂಪುಗೊಂಡಿದೆ. ಕೆಂಪು ಮಣ್ಣಿನಲ್ಲಿರುವಂತಹ ದ್ರವ್ಯಗಳು ಯಾವ್ಯಾವ ಅಂತೇಳಿ ಎಕ್ಸಾಮಲ್ಲಿ ಕೇಳ್ತಾರೆ. ಅವಾಗ ಗ್ರೈನೈಟ್, ನೀಸ್, ಶಿಲಾದ್ರವ ಮತ್ತು ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ಏನಾಗಿರ್ತೈತಿ, ಯಾವಾಗೂ ಕೆಂಪಾಗಿರ್ತದೆ. ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನಂಶ ಇರುವುದರಿಂದ ಸಾವಯವ ಅಂಶ ಇಲ್ಲೇನಿರ್ತದೆ ಕಡಿಮೆ ಇರ್ತೈತಿ. ಹೆಚ್ಚು ಹಗುರವಾದಂಥ ಮಣ್ಣಿದು. ತೆಳು ಪದರವುಳ್ಳ ಈ ಮಣ್ಣು ಅಷ್ಟೊಂದು ಫಲವತ್ತತೆ ಅಲ್ಲ, ಅಂದರೆ ಫಲವತ್ತಾದ ಮಣ್ಣು ಇದು ಅಲ್ಲ. ಇಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ತೃಣಧಾನ್ಯಗಳಾದಂತಹ ರಾಗಿ ಆಗಿರ್ಬೋದು, ನವಣೆ, ಸಜ್ಜೆ, ಜೋಳ, ಹರಕೆ ಇವೆಲ್ಲ ಬೆಳೆಗಳನ್ನು ಬೆಳೀಬೋದು. ತಂಬಾಕು, ದ್ವಿದಳ ಧಾನ್ಯಗಳು, ನೆಲಗಡಲೆ ಅಂತಹ ಮಳೆ ಆಶ್ರಿತ ಬೆಳೆಗಳನ್ನು ಕೂಡ ಇಲ್ಲಿ ನಾವು ಬೆಳೆಯುವುದು. ನೀರಾವರಿ ಸೌಲಭ್ಯ ಇಲ್ಲಿ ಇರಲ್ಲ. ಕೆಲವು ಕಡೆ ನೀರಾವರಿ ಸೌಲಭ್ಯ ಇದ್ದ ಕಡೆ ಏನು ಮಾಡ್ತಾರೆ ಅಂದರೆ ಭತ್ತ, ಕಬ್ಬು, ಆಲೂಗಡ್ಡೆ, ತರಕಾರಿಗಳು, ಬಾಳೆ, ತೆಂಗು, ಕಡಿಮೆ ಅಡಿಕೆ ಇವೆಲ್ಲ ಏನು ಮಾಡ್ತಾರೆ ಬೆಳೀತಾರೆ. ಇವರು ಇಲ್ಲಿ ಮಳೆ ಜಾಸ್ತಿ ಆಗಲ್ಲ, ಅದಕ್ಕೆ ಮಳೆ ಮೇಲೆ ಅವಲಂಬಿತವಾಗಿರದೆ ನೀರಾವರಿ ಬಳಸ್ಕೊಂಡು ಮಾಡ್ಬೋದು ಇವೆಲ್ಲ. ಈಗೆಲ್ಲ ಎಲ್ಲೆಲ್ಲಿ ಬೆಳೀತಾರೆ ಇವೆಲ್ಲ ಅಂದರೆ ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ, ಮೈಸೂರು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾರೆ ಹೆಚ್ಚಾಗಿ ಕೆಂಪು ಮಣ್ಣು ಕಂಡುಬರ್ತದೆ. ಇವಾಗ ಕಪ್ಪು ಮಣ್ಣು, ಇದು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾಗಿದ್ದು ಇದರಲ್ಲಿ ಹೆಚ್ಚು ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ ಮತ್ತು ಏನಿರ್ತೈತೆ ಕಬ್ಬಿಣದ ಆಕ್ಸೈಡ್ ಇರ್ತೈತೆ. ಬಸಾಲ್ಟ್ ಶಿಲೆಯಲ್ಲಿ ಹೆಚ್ಚಾಗಿ ಏನಿರ್ತದೆ ಕಪ್ಪು ಮಣ್ಣಿಗೆ ಬಸಾಲ್ಟ್ ಶಿಲೆ ಅಂತ ಕರಿತೀರಿ. ಇಲ್ಲಿ ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್. ಹಾಗಾದರೆ ಕೆಂಪು ಮಣ್ಣಿನಲ್ಲಿ ಗ್ರಾನೈಟ್, ನೀಸ್, ಶಿಲಾದ್ರವ. ಇಲ್ಲಿ ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ, ಕಬ್ಬಿಣದ ಆಕ್ಸೈಡ್ ಎಲ್ಲ ಕಡೆ ಸಾಮಾನ್ಯ ಇದೆ. ಆದರೆ ಅಲ್ಲಿ ಗ್ರಾನೈಟ್, ನೀಸ್ ಬರ್ತೈತೆ. ಇಲ್ಲಿ ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ ಬಂದರೆ ಇದು ಕಪ್ಪು ಮಣ್ಣು. ಹೀಗಾಗಿ ಇದನ್ನು ಕಪ್ಪು ಮಣ್ಣು ಅಂತೇಳಿ ಕರಿತೀವಿ. ಇದ್ರ ಬಣ್ಣನೇ ಕೂಡ ಕಪ್ಪದ ಇರೋದರಿಂದ ಎರೆಮಣ್ಣು, ಕಪ್ಪು ಹತ್ತಿ ಮಣ್ಣು ಅಂತೂ ಕೂಡ ಇದನ್ನು ಕರಿತೀವಿ. ಇದಕ್ಕೆ ಹೆಚ್ಚು ದಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಗುಣ ಇರ್ತೈತೆ. ಈ ಮಣ್ಣಿನಲ್ಲಿ ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಂಕೆಜೋಳ, ಬೇಳೆಕಾಳು, ಕಬ್ಬು, ಈರುಳ್ಳಿ ಮುಂತಾದ ಫಲವತ್ತಾದ ಬೆಳೆಗಳನ್ನು ನಾವು ಇಲ್ಲಿ ಬೆಳೆಯಬಹುದು. ಈ ಮಣ್ಣು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ವ್ಯಾಪಕವಾಗಿ ಕಂಡುಬರ್ತೈತೆ. ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ, ಚಾಮರಾಜನಗರ ಎಲ್ಲ ಪ್ರದೇಶ ಏನಾಗಿದೆ ಕಪ್ಪು ಮಣ್ಣಿನಿಂದ ಕೂಡಿದೆ. ಇವಾಗ ಜಂಬಟ್ಟಿಗೆ ಮಣ್ಣು, ಇದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ಮಣ್ಣು ಕಂಡುಬರ್ತೈತೆ. ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತದೆ. ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಮೇಲ್ಪದರಗಳಲ್ಲಿ ಉಳಿದುಕೊಳ್ಳುತ್ತೈತೆ. ಇದು ಮಳೆಗಾಲದಲ್ಲಿ ಮೃದುವಾಗಿರ್ತದೆ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆ ಆಗ್ತೈತೆ. ಇದನ್ನು ಕಟ್ಟಡಗಳ ನಿರ್ಮಾಣಕ್ಕೆ ಉಪಯೋಗಿಸಲಾಗುತ್ತದೆ. ಈ ಮಣ್ಣಿನಲ್ಲಿ ಗೋಡಂಬಿ ಬೆಳೀತಾರೆ. ಕಾಫಿ, ಚಹಾ, ಏಲಕ್ಕಿ, ಮೆಣಸು, ರಬ್ಬರು, ತೆಂಗು ಮುಂತಾದ ಬೆಳೆಗಳನ್ನು ಇಲ್ಲಿ ಬೆಳಿಬೋದು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಳಗಾವಿ ಮುಂತಾದ ಮಲೆನಾಡು ಜಿಲ್ಲೆಗಳಲ್ಲಿ ಮಾಡ್ತದೆ ಹೆಚ್ಚಾಗಿ ಈ ಜಂಬೆಟ್ಟಿಗೆ ಮಣ್ಣು ಕಂಡುಬರ್ತೈತಿ. ಜಂಬೆಟ್ಟಿಗೆ ಮಣ್ಣಿಗೆ ಏನೊಂದು ಹೆಸರೇ ಲ್ಯಾಟ್ರೈಟ್ ಮಣ್ಣು. ಈಗ ಕರಾವಳಿ ಮೆಕ್ಕಲು ಮಣ್ಣು, ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣವಾಗ್ತದೆ. ಹೀಗಾಗಿ ರಾಜ್ಯದ ಕರಾವಳಿ ಜಿಲ್ಲೆಗಳಾದಂತಹ ಯಾವುದಪ್ಪ ಅಂದರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳನ್ನು ಕರಾವಳಿ ಜಿಲ್ಲೆಗಳಿವು. ಇದರಲ್ಲಿ ಮರಳು ಮತ್ತು ಜೇಡಿ ಮಿಶ್ರಣವಾಗಿದ್ದರಿಂದ ಜೊತೆಗೆ ಕೊಳೆತ ಜೈವಿಕ ಅಂಶಗಳು ಸಮೃದ್ಧವಾಗಿರುತ್ತವೆ. ಇಲ್ಲೂ ಕೂಡ ಭತ್ತ, ಗೋಡಂಬಿ, ತೆಂಗು, ಅಡಿಕೆ, ಬಾಳೆ ಮುಂತಾದ ಬೆಳೆಗಳು ಇಲ್ಲಿ ಬೆಳಿಲಿಕ್ಕೆ ಏನಾಗ್ತೈತೆ ಸೂಕ್ತವಾಗ್ತೈತೆ. ಈಗ ಸ್ವಾಭಾವಿಕ ಸಸ್ಯವರ್ಗ, ಕರ್ನಾಟಕದಲ್ಲಿ ಸ್ವಾಭಾವಿಕ ಸಸ್ಯವರ್ಗ ಯಾವ ರೀತಿ ಅದಂತೆ. ಪ್ರಕೃತಿ ದತ್ತವಾಗಿ ಬೆಳೆಯುವ ವಿವಿಧ ಸಸ್ಯ ಸಮುದಾಯವನ್ನು ನಾವೇನಂತೀವಿ ಸ್ವಾಭಾವಿಕ ಸಸ್ಯವರ್ಗ ಅಂತೇಳಿ ಕರಿತೀವಿ. ಕರ್ನಾಟಕವು ವೈವಿಧ್ಯಮಯ ಮತ್ತು ಸಮೃದ್ಧವಾದ ಸಸ್ಯ ಸಂಪನ್ಮೂಲವನ್ನು ಹೊಂದಿದೆ.
ಪರಿಸರ ಸಮತೋಲನವನ್ನು ಕಾಪಾಡುವುದರಲ್ಲಿ ಸಸ್ಯವರ್ಗ ಏನಾಗ್ತದೆ ಪ್ರಮುಖ ಪಾತ್ರ ವಹಿಸ್ತದೆ. ಸಸ್ಯವರ್ಗ ಮರಮುಟ್ಟು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವಾಗಿ ಉರುವಲು ಮತ್ತು ಗಿಡಮೂಲಿಕೆಗಳು, ಜೇನು, ಬಿದಿರು ಇವೆಲ್ಲಕ್ಕೆ ಏನಾಗ್ತೈತೆ ಇದು ಈ ಸಸ್ಯವರ್ಗ ಇಲ್ಲಿ ಕಂಡುಬರ್ತೈತಿ. ಈ ಕಾಡುಗಳು ಪ್ರಾಣಿಗಳ ವಾಸಸ್ಥಾನವಾಗಿದ್ದು ಇಲ್ಲಿ ಆನೆ, ಹುಲಿ, ಸಿಂಹ, ಚಿರತೆ, ಕಾಡುಕೋಣ, ಜಿಂಕೆ, ನವಿಲು ಮುಂತಾದ ಕರ್ನಾಟಕದ ಅರಣ್ಯದಲ್ಲಿ ಏನಾಗಿದೆ ಇವೆಲ್ಲ ಅಂಶಗಳು ಕಂಡುಬರ್ತವೆ. ಮನೋರಂಜನೆ ಮತ್ತು ಪ್ರವಾಸಿ ಕೇಂದ್ರಗಳನ್ನು ಇಲ್ಲಿ ಸೃಷ್ಟಿಸುತ್ತದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುತ್ತದೆ. ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳು ಬೆಳಿತೀವಿ. ಇದರಿಂದ ಸುಗಂಧ ದ್ರವ್ಯ, ಕುಸುರಿ ಕೆಲಸದ ಕೌಶಲ್ಯ ವಸ್ತುಗಳು, ಸಾಬೂನು, ಔಷಧಿಗಳು ಇವೆಲ್ಲ ಏನು ಮಾಡ್ತೀವಿ ತಯಾರಿಸಲಾಗುತ್ತದೆ. ಇವು ವಿಶ್ವವಿಖ್ಯಾತವಾಗಿದ್ದು ದೇಶೀಯ ಅಪಾರವಾದ ಬೇಡಿಕೆ ಏನು ಮಾಡ್ತವೆ ಇಲ್ಲಿ ಬೇಡಿಕೆಗಳನ್ನು ಪೂರೈಸ್ತವೆ. ವಿದೇಶಗಳಿಗೂ ಕೂಡ ರಫ್ತು ಮಾಡ್ತವೆ. ಅದರಿಂದ ಕರ್ನಾಟಕ ಏನು ಮಾಡ್ತೀವಿ ನಾವು ಶ್ರೀಗಂಧದ ನಾಡು ಅಂತೇಳಿ ಕರಿತೀವಿ. ಇವಾಗ ಸಸ್ಯವರ್ಗದ ವಿಧಗಳು ಮುಂದಿನ ತರಗತಿಯಲ್ಲಿ ಮಾಡೋಣ. ಈ ಸಸ್ಯವರ್ಗದ ವಿಧಗಳ ಬಗ್ಗೆ ಹೇಳೋಣ. ಯಾಕಂದರೆ ಇವಾಗ ವಿಡಿಯೋ ಲಾಂಗ್ ಆಗ್ತೈತೆ, 2 ಪಾರ್ಟ್ ಆಗಿ ಇದನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.